ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ವಿಡಿಯೋವನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ, ಬುಧವಾರದಂದು ಎಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ನಾನು ನಿಮಗೆ ಇಲ್ಲಿ ಥಂಬ್ನೈಲ್ನಲ್ಲಿ ಹಾಕಿದ್ದೀನಿ. ಆದರೆ ಯಾರ್ಯಾರಿಗೆ ಹಣ ಬರುತ್ತೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಾಳೆ ಬುಧವಾರದಂದು 26 ಜಿಲ್ಲೆ, 1-2 ಜಿಲ್ಲೆ ಅಲ್ಲ, ಒಟ್ಟಿನಲ್ಲಿ 26 ಜಿಲ್ಲೆಗಳು, 1-2 ಜಿಲ್ಲೆ ಅಲ್ಲ ಅಂದರೆ 26 ಜಿಲ್ಲೆಗಳಿಗೆ ಯಾವ್ಯಾವಾಗೆಲ್ಲ ಹಣ ಬರುತ್ತೆ. ನಾನು ಒಂದೊಂದೇ ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಹಾವೇರಿ ಫಸ್ಟ್ ಜಿಲ್ಲೆ, ಶಿವಮೊಗ್ಗ, ಉಡುಪಿ, ಚಿಕ್ಕಮಗಳೂರು, ಹಾಸನ, ಕಲಬುರಗಿ, ಮಂಡ್ಯ, ಚಾಮರಾಜನಗರ, ಕೋಲಾರ, ಕೊಪ್ಪಳ, ಬೀದರ್, ಬಳ್ಳಾರಿ, ಕಲಬುರಗಿ, ಬಾಗಲಕೋಟೆ, ಹಾಸನ, ಉಡುಪಿ, ಚಿಕ್ಕಮಗಳೂರು, ಮಂಡ್ಯ, ಮೈಸೂರು, ಅದಾದಮೇಲೆ ಬೆಂಗಳೂರು ಗ್ರಾಮಾಂತರ, ಅದಾದಮೇಲೆ ನಿಮಗೆ ಇಲ್ಲಿ ಇನ್ನೂ 5 ಜಿಲ್ಲೆಗಳು ಯಾವುದಪ್ಪ ಅಂತಂದರೆ ಶಿವಮೊಗ್ಗ, ಚಿಕ್ಕಮಗಳೂರು, ಮತ್ತು ಅದಾದಮೇಲೆ ನಿಮಗೆ ಇಲ್ಲಿ ಹಾವೇರಿ, ಹಾಸನ. ಆಲ್ಮೋಸ್ಟ್ ಇಲ್ಲಿ 26 ಜಿಲ್ಲೆಗಳು ಅಂತಂದರೆ ಇಲ್ಲಿ ಅದನ್ನು ಬಿಟ್ಟು ಇನ್ಮೇಲೆ ಯಾದಗಿರಿ. ಆಲ್ಮೋಸ್ಟ್ ಇಲ್ಲಿ ಎಲ್ಲ ಜಿಲ್ಲೆಗಳಿಗೂ ಹಣ ಬರುತ್ತೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದರೆ ಪ್ರತಿಯೊಂದು ಜಿಲ್ಲೆಗಳಿಗೂ ಹಣ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ನಿಮಗೂ ನಾನು ಒಂದು ವಿಚಾರವನ್ನು ಎಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೆಲವರಿಗೆ ಹಣ ಬರ್ತಾ ಇಲ್ಲ, ಇಲ್ಲಿ ಕೆಲವರು ಹೇಳ್ತಿರುವಂಥದ್ದು ಇದನ್ನೇ, ನಮಗೆ ಹಣ ಇಲ್ಲ, ನಮ್ಗೆ ಈ ರೀತಿ ಆದರೆ ಭಾರಿ ಕಷ್ಟ ಸರ್, ನಮಗೆ ಹಣ ಇಷ್ಟೊತ್ತೊಳಗಡೆ ಬರಲೇಬೇಕಿತ್ತು, ನೀವು ಹೀಗೆ ಮಾಡಿದರೆ ಹೇಗೆ ಅಂತ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ದೀರಾ. ಅಂದರೆ ನಾನು ಒಂದು ವಿಚಾರವನ್ನು ಎಲ್ರಿಗೂ ಸಿಂಪಲ್ಲಾಗಿ ಅರ್ಥ ಮಾಡಿಸ್ಲಿಕ್ಕೆ ಹೋಗ್ತೀನಿ. ನಿಮಗೆ ಹಣ ಬರ್ತಾ ಇಲ್ಲ ಅಂತಂದರೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಇಲ್ಲಿ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಂದರೆ ಸಿಂಪಲ್ಲಾಗಿ ನಾನು ಹೇಳುವಂಥದ್ದು ಇಷ್ಟೇ, ನೀವು ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಂತ ಟೆನ್ಷನ್ ಮಾಡಿಕೊಂಡು ಕೂತ್ಕೊಳ್ಳುವಂಥ ಅಗತ್ಯ ಇಲ್ಲ. ಯಾಕಪ್ಪ ಅಂತಂದರೆ ಕೆಲವರಿಗೆ ಹಣ ಬಂದಿಲ್ಲ, ಆಯ್ತು ಬಿಟ್ಬಿಡಿ, ಡೆಫಿನೆಟಾಗಿ ಎಲ್ರಿಗೂ ಹಣ ಬರುತ್ತೆ. ನಿಮ್ಗೆ ಹಣ ಬಂದಿಲ್ಲ ಅಂದರೆ ಹಣ ಬಂದೇ ಬರುತ್ತೆ. ನೀವು ಹಣ ಬಂದಿಲ್ಲ ಅಂತಂದ್ರೂ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಇಲ್ಲಿ ಕೆಲವರಿಗೆ ನಾನು ಹೇಳ್ತಾ ಇದ್ದೀನಿ, ಪ್ರತಿ ಬಾರಿ ಹೇಳ್ತೀನಿ, ನೀವು ಹಣ ಬಂದಿಲ್ಲ ಅಂತಂದರೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ, ನಿಮ್ಮೆಲ್ರಿಗೂ ಹಣ ಡೆಫಿನೆಟಾಗಿ ಬರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದೀನಿ. ಆದರೂ ಕೂಡ ಕೆಲವರು ಕೇಳ್ತಾ ಇಲ್ಲ. 1-2 ರೂಪಾಯಿ ಅಲ್ಲ, 4,000 ರೂಪಾಯಿ ಹಣ ಬರುತ್ತೆ. ಕೆಲವರಿಗೆ ಇಲ್ಲಿ ಹಣ ಬರ್ತಾ ಇದೆ ಅಂತ ತಕ್ಷಣ ನಾನು ಹೇಳ್ತೀನಿ ಹಣ ಬರ್ತಾ ಇದೆ, ಡೆಫಿನೆಟಾಗಿ ಹಣ ಬರುತ್ತೆ ಅಂತ. ಕೆಲವರು ಹೇಳ್ತಾರೆ ಇಲ್ಲ ಸರ್ ನಮ್ಗೆ ಹಣನೇ ಬರಲ್ಲ ಅಂತ ಹೇಳ್ತಾರೆ. ಅದು ಹೇಗೆ ಹೇಳ್ತೀರಾ ನೀವು? ಕೆಲವರು ನಮಗೆ ಹಣ ಬರುತ್ತೆ ಅಂದ ತಕ್ಷಣ ಕೆಲವರು ಹೇಳ್ತಾರೆ ಸರ್ ಇಲ್ಲ ಸರ್ ನಮ್ಗೆ ಹಣನೇ ಬರಲ್ಲ. ನೀವು ಏನಪ್ಪ ಅಂತಂದರೆ ನೀವು ಟೆನ್ಷನ್ ಆಗುವಂಥದ್ದು ಬೇಡ. ಮತ್ತು ನೀವಿಲ್ಲಿ ಕಂಪ್ಲೀಟಾಗಿ ನಾನು ಹೇಳುವಂಥದ್ದು ಇಷ್ಟೇ, ನೀವು ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ಇಲ್ಲಿ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ, ನೀವು ಕೆಲವರಿಗೆ ಫುಲ್ ಟೆನ್ಷನ್ ಆಗಿಬಿಡ್ತೀರಲ್ಲ, ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಂತ. ನೀವು ಆ ರೀತಿ ಟೆನ್ಷನನ್ನು ಯಾಕೆ ಮಾಡ್ಕೊಳ್ತೀರಾ ಅಂತ ನಾನು ಕೇಳುವಂಥದ್ದು. ನೀವು ಸಿಂಪಲ್ಲಾಗಿ ನಿಮ್ಮ ಒಂದು ಆಲ್ಮೋಸ್ಟ್ ಹೇಳ್ಬೇಕಂತಂದರೆ ಎಲ್ರಿಗೂ ಕೂಡ ಹೇಳುವಂಥದ್ದು ನಾನು, ನೀವು ಸಿಂಪಲ್ಲಾಗಿ ನಿಮ್ಮ ಒಂದು ಫೋನ್ ನಂಬರ್ ಆ್ಯಂಡ್ EKYC ಡಾಕ್ಯುಮೆಂಟ್ ಎಲ್ಲವನ್ನು ಕರೆಕ್ಟಾಗಿ ಇಟ್ಕೊಂಡು ಡೆಫಿನೆಟಾಗಿ ಎಲ್ರಿಗೂ ಹಣ ಬರುವಾಗುತ್ತೆ. ಡೆಫಿನೆಟಾಗಿ ಎಲ್ರಿಗೂ ಹಣ ಬರುತ್ತೆ. ನೀವು ಇಲ್ಲಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಇಲ್ಲಿ ಎಲ್ರಿಗೂ ಹಣ ಬಂದಿಲ್ಲ ಅಂತ ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳೋದಾದರೆ ಇಲ್ಲಿ ಎಲ್ರಿಗೂ ಹಾವೇರಿ ಆ್ಯಂಡ್ ಪ್ರತಿಯೊಂದು ಜಿಲ್ಲೆಗೂ, ಇಲ್ಲಿ ಹಾವೇರಿ ಜಿಲ್ಲೆ ಅಂತಲ್ಲ, ಇಲ್ಲಿ ನಾನು ಒಂದು ಜಿಲ್ಲೆ ಹೆಸರು ಹೇಳಿದಂಥ ತಕ್ಷಣ ಆ ಒಂದು ಜಿಲ್ಲೆಗೆ ಮಾತ್ರ ಸರ್ ಹಣ ಬರುವಂಥದ್ದು. ನೋ. ಇಲ್ಲಿ ನಾನು ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ, ಒಂದು ಜಿಲ್ಲೆಗೆ ಮಾತ್ರ ಅಲ್ವೇ ಅಲ್ಲ, ಇಲ್ಲಿ ಎಲ್ಲ ಜಿಲ್ಲೆಗಳಿಗೆ ಹಣ ಬರುತ್ತೆ. ನಾನು ನಿಮಗೆ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಈ ಜಿಲ್ಲೆಗಳಿಗೆ ಮಾತ್ರ ಹಣ ಬರುತ್ತೆ, ಆ ಜಿಲ್ಲೆಗಳಿಗೆ ಮಾತ್ರ ಹಣ ಬರುತ್ತೆ ಅಂತ ಹೇಳೋದಿಲ್ಲ. ನಾನು ಯಾವತ್ತೂ ಹೇಳುವಂಥದ್ದು ಇಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ. ಯಾಕೆ ಹೇಳ್ತೀನಿ ಆ ಇಷ್ಟು ಜಿಲ್ಲೆಗಳಿಗೆ ಅಂತಂದರೆ, ಒಂದೊಂದೇ ಜಿಲ್ಲೆಗಳಿಗೆ ಯಾವತ್ತೂ ಹಣ ಬರೋದಿಲ್ಲ. ಪ್ರತಿ ಒಂದು ಜಿಲ್ಲೆಗಳಿಗೂ ಹಣ ಜಮೆ ಆಗುತ್ತೆ, ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗುತ್ತೆ, ಎಲ್ಲರಿಗೂ ಹಣ ಜಮೆ ಆಗುತ್ತೆ. ಇದು ಗ್ಯಾರಂಟಿಯಾಗಿ ಹೇಳ್ತಿರುವಂಥದ್ದು. ಯಾಕಪ್ಪ ಅಂತಂದರೆ ಇಲ್ಲಿ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ಯಾಕಪ್ಪ ಅಂತಂದರೆ ಅದು ಯಾಕೆ ನಾನು ಗ್ಯಾರಂಟಿಯಾಗಿ ಡೆಫಿನೆಟಾಗಿ ಹಣ ಬರುತ್ತೆ ಅಂತ ಹೇಳಿದೆ ಅಂತಂದರೆ, ಇಲ್ಲಿ ಸರ್ಕಾರದಿಂದ ಹೊಸ ನಿಯಮ ಬಂದಿರುವಂಥದ್ದು. ಇಲ್ಲಿ ಹೊಸ ಒಂದು ನಿಯಮವನ್ನು ಸರ್ಕಾರ ಜಾರಿ ಮಾಡಿರುವಂಥದ್ದು. ಡೆಫಿನೆಟಾಗಿ ಆಲ್ಮೋಸ್ಟ್ ಇಲ್ಲಿ ಎಲ್ರಿಗೂ ಹಣ ಬರುತ್ತಂತ ಇಲ್ಲಿ ಡೆಫಿನೆಟಾಗಿ ಇಲ್ಲಿ ಆಲ್ಮೋಸ್ಟ್ ಹೇಳಿರುವಂಥದ್ದು ಸರ್ಕಾರ. ಹಾಗಾಗಿ ಈ ಒಂದು ಮಾಹಿತಿಯನ್ನು ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಡೆಫಿನೆಟಾಗಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಇಲ್ಲಿ ಎಲ್ಲರಿಗೂ ಹಣ ಬರಬೇಕು. ಆದರೆ ಹಣ ಬರಬೇಕಾದ್ರೆ ನಾನು ಒಂದು ವಿಚಾರ ಹೇಳುವಂಥದ್ದು ಇಷ್ಟೇ, ಸಿಂಪಲ್ಲಾಗಿ ನೀವು ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಹಣ ಬಂದಿಲ್ಲ ಅಂದ ತಕ್ಷಣ ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ನೋ. ನೀವು ಆ ರೀತಿ ಟೆನ್ಷನನ್ನು ತಗೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗುತ್ತೆ, ಇದನ್ನು ನೀವು ತಿಳ್ಕೊಳ್ಳಿ. ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಇಲ್ಲಿ ಎಲ್ಲರಿಗೂ ನಿಮ್ಮ ಒಂದು ಅಕೌಂಟಿಗೆ ಹಣ ಜಮೆ ಆಗುತ್ತೆ. ನೀವು ಟೆನ್ಷನ್ ಆಗುವಂಥದ್ದು ಹಣ ಬಂದಿಲ್ಲ ಅನ್ನುವಂಥದ್ದು ಇಲ್ಲ. ನೀವೆಲ್ಲರಿಗೂ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ. ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ. ಇಲ್ಲಿ
ಇಲ್ಲಿ ನಿಮ್ಮೆಲ್ರಿಗೂ ಡೆಫಿನೇಟಾಗಿ ಏನು ನಿಮ್ಮೆಲ್ರಿಗೂ ಹಣ ಜಮೆ ಆಗುತ್ತೆ, ನಿಮ್ಮೆಲ್ರಿಗೂ ಹಣ ಇಲ್ಲಿ ಜಮೆ ಆಗುತ್ತೆ, ಎಲ್ರಿಗೂ ಹಣ ಬಂದೇ ಬರುತ್ತೆ. ಇದು ಪಕ್ಕಾ ಮಾಹಿತಿ ಸ್ನೇಹಿತರೆ. ಇಲ್ಲಿ ಕೆಲವರು ಹೇಳ್ತಾರೆ ಸರ್ ಇಲ್ಲ ಸರ್ ನಮ್ಗೆ ಹಣ ಬರೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲ, ಡೆಫಿನೇಟಾಗಿ ಎಲ್ಲರ ಅಕೌಂಟಿಗೂ ಇಲ್ಲಿ ಮಿನಿಮಮ್ ಅಂದರೂ ಕೂಡ ಇಲ್ಲಿ ಡೆಫಿನೇಟಾಗಿ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗುತ್ತೆ. ಅರೌಂಡ್ ನಿಮಗೆ ಇಲ್ಲಿ ಮಿನಿಮಮ್ ಅಂದರೂ ಕೂಡ ನೀವು ಇಲ್ಲಿ ಏನಿಲ್ಲ ಅಂತಂದರೂ ಕೂಡ ಕಮ್ಮಿ ಅಂತಂದರೂ ಕೂಡ ನಿಮಗೆ ಇಲ್ಲಿ ಅರೌಂಡಾಗಿ ಹೇಳಬೇಕಂತಂದರೆ ಮಿನಿಮಮ್ ಆಗಿಯೂ ಕೂಡ ನಿಮಗೆ ಇಲ್ಲಿ ಹಣ 4,000 ರೂಪಾಯಿ ಹಣ ಜಮೆ ಆಗುತ್ತೆ. 2,000 ಪ್ಲಸ್ 2,000 ಯಾಕಪ್ಪ ಅಂತಂದರೆ 2 ಕಂತಿನ ಹಣ ಅಂತಂದರೆ ಆಲ್ರೆಡಿ ಆಗುತ್ತೆ ಅಷ್ಟೇ. ಹಾಗಾಗಿ ಅಷ್ಟು ಹಣವಂತೂ ನಿಮ್ಮ ಅಕೌಂಟಿಗೆ ಜಮೆ ಆಗಿಯೇ ಆಗುತ್ತೆ. ಇದು ಪಕ್ಕಾ ಮಾಹಿತಿ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತೊಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಹಣ ಬರಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಟಾಟಾ ಬಾಯ್ ಸ್ನೇಹಿತರೆ.